ತಪ್ಪೆ ಪವಿತ್ರ ಗೌಡ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿಕೆಯನ್ನ ಕೊಡ್ತಾರೆ. ಜೊತೆಗೆ ದರ್ಶನ್ ತೆಗೆದುಕೊಂಡಂತಹ ನಿರ್ಧಾರ ತಪ್ಪು ಅನ್ನೋದರ ಬಗ್ಗೆಯೂ ಕೂಡ ಮಾತನಾಡ್ತಾರೆ. ಒಂದು ಇಲಿ ಸಾಯಿಸ್ಲಿಕ್ಕೂ ಕೂಡ ಭಯ ಪಡುವಂತಹ ಹುಡುಗಿ ಯಾರನ್ನಾದ್ರೂ ಸಾಯಿಸ್ತಾಳಾ? ಹಾಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಮಾಜಿ ಪತಿ ಸಂಜಯ್ ಸಿಂಗ್ ಅವರು ಪವಿತ್ರ ಪರವಾಗಿ ಮಾಡ್ತಾ ಇರುವಂತಹ ಬ್ಯಾಟಿಂಗ್. ಹಾಗೆ ದರ್ಶನ್ ವಿರುದ್ಧವಾಗಿಯೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಪವಿತ್ರ ಗೌಡ ತಪ್ಪು ಹೆಜ್ಜೆ ಇಡಲ್ಲ. ಪವಿತ್ರ ಪರ ಮಾಜಿ ಪತಿ ಬ್ಯಾಟಿಂಗ್. ದರ್ಶನ್ ವಿರುದ್ಧ ಸಂಜಯ್ ಸಿಂಗ್ ಆಕ್ರೋಶ. ಎಸ್, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡೆವಿಲ್ ದರ್ಶನ್ ಪವಿತ್ರ ಗೌಡ ತಗ್ಲಾಕೊಂಡಿದ್ದಾರೆ. ಆದ್ರೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಪವಿತ್ರ ಗೌಡರ ಮಾಜಿ ಪತಿ ಸಂಜಯ್ ಸಿಂಗ್ ಪವಿತ್ರದ್ ಏನೂ ತಪ್ಪಿಲ್ಲ ಅಂತ ಬ್ಯಾಟ್ ಬೀಸಿದ್ದಾರೆ. ಇನ್ನು ಈ ಕೊಲೆ ಪ್ರಕರಣದಲ್ಲಿ ಪವಿತ್ರದು ಎಳ್ಳಷ್ಟು ತಪ್ಪಿಲ್ಲ ಅಂತಾನೆ ವಾದಿಸುತ್ತಿದ್ದಾರೆ. ದರ್ಶನ್ ತೆಗೆದುಕೊಂಡಂತಹ ನಿರ್ಧಾರ ತಪ್ಪು ಅಂತ ಸಂಜಯ್ ಸಿಂಗ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಪ್ಪು ನನ್ಗೆ ಏನು ಕಾಣಿಸಲ್ಲ, ಯಾಕಂದ್ರೆ ಅವ್ರು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅವ್ರ ಗಂಡನ ಹತ್ರ ಕೇಳಿದ್ದಾರೆ. ಸೊ ಇದರಲ್ಲಿ ಅವ್ರ ಮೋಸ್ಟ್ಲಿ ಅವ್ರದ್ದು ಫೋನ್ ಲೊಕೇಶನ್ ಅಲ್ಲಿ ಯಾಕೆ ಬರ್ತಾ ಇದೆ ಅಂದ್ರೆ ಮೋಸ್ಟ್ಲಿ ದರ್ಶನ್ ಅವ್ರು ಹೇಳಿರ್ಬೋದು, ಇಲ್ಲಾಂದ್ರೆ ಅವ್ರ ಫ್ರೆಂಡ್ ಯಾರೋ ಬನ್ನಿ ಇವನೇನಾ ಇಲ್ವಾ ನೀವು ಸ್ವಲ್ಪ ನೋಡ್ಕೊಳ್ಳಿ, ಮನುಷ್ಯ ಅವನೇನಾ ನಿಮ್ಗೆ ಕೆಟ್ಟ ಮೆಸೇಜ್ ಕಳಿಸ್ತಾ ಇರೋದು ಅಂತ ಅವ್ರು ಹೋಗಿರ್ಬೋದು. ಬಟ್ ಅವರೇ ಮಾಡಿದ್ದಾರೆ ಅಂತ ಪವಿತ್ರ ಗೌಡ ಕೊಲೆಗಟ್ಟುಕಿ ಅಲ್ಲವೆಂದ ಮಾಜಿ ಪತಿ. ಗಂಡನಿಗೆ ಹೇಳದೆ ಇನ್ಯಾರಿಗೆ ಹೇಳಬೇಕಾಗಿತ್ತು? ಹೌದು, ಪವಿತ್ರ ಗೌಡದ್ದು ಕೊಲೆ ಮಾಡುವ ವ್ಯಕ್ತಿತ್ವ ಅಲ್ವೇ ಅಲ್ಲ. ಆಕೆ ಹೆಣ್ಣು ಮಗಳಾಗಿ ಆಕೆಗೆ ಬಂದಂತಹ ಅಶ್ಲೀಲ ಮೆಸೇಜ್ ಅನ್ನ ಗಂಡನಿಗೆ ಹೇಳ್ಕೊಂಡಿದ್ದಾಳೆ. ಗಂಡನಿಗೆ ಬಿಟ್ಟು ಬೇರೆ ಯಾರಿಗೆ ಹೇಳ್ಕೊಳ್ಳೋದಿಕ್ ಸಾಧ್ಯ? ಹಾಗಾಗಿ ಹೇಳ್ಕೊಂಡಿದ್ದಾಳೆ. ಆದ್ರೆ ದರ್ಶನ್ ಅದಕ್ಕೆ ಏನು ಮಾಡಬೇಕಾಗಿತ್ತೋ ಅದನ್ನ ಮಾಡದೆ ತಪ್ಪು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಇಂಥ ರಾತಾಂತ ಆಗಿದೆ ಹೊರತು ಇಲ್ಲಿ ಪವಿತ್ರ ಗೌಡ ರೇಣುಕಾ ಸ್ವಾಮಿಯನ್ನ ಕೊಂದಿಲ್ಲ. ಆಕೆ ಕೊಲ್ಲುವಂತವಳು ಅಲ್ಲ ಅಂತಾನೆ ಮಾಜಿ ಪತ್ನಿ ಪರ ಮಾತನಾಡಿದ್ದಾರೆ. ಸೊ ಇವಾಗ ಪವಿತ್ರ ಮಾಡಿದ್ದು ಏನ್ ತಪ್ಪಿಲ್ಲ ಸರ್. ಪವಿತ್ರ ಅವರು ಡೈರೆಕ್ಟ್ ಆಗಿ ಹೋಗಿ ಅವ್ರ ಗಂಡನ್ ಕೇಳಿದ್ದಾರೆ, ಅವ್ರ ಗಂಡ ಅವ್ರ ಫ್ರೆಂಡ್ಸ್ ಕೇಳಿದ್ದಾರೆ. ಅವ್ರೇನೋ ಕರೆದ್ಬಿಟ್ಟು ಮಾತಾಡೋಣ, ಏನಾದ್ರು ಹೇಳ್ಕೊಡೋಣ. ಓಕೆ, ಜಾಸ್ತಿ ಕೋಪ ಬಂದಿತ್ತು, ಎರಡು ಏಟ್ ಹೊಡೆದಿದ್ದಾರೆ. ಅದ್ರಲ್ಲಿ ಅವ್ರದ್ದು ಡೆತ್ ಆಗಿದೆ. ಸೊ ಇದರಲ್ಲಿ ಇಟ್ಸ್ ಎ ಮ್ಯಾಟರ್ ಆಫ್ ಆಕ್ಸಿಡೆಂಟ್ ಸರ್. ಅವ್ರದ್ದು ತಪ್ಪು ನನ್ಗೆ ಏನು ಕಾಣಿಸಲ್ಲ, ಯಾಕಂದ್ರೆ ಅವ್ರು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅವ್ರ ಗಂಡನ ಹತ್ರ ಕೇಳಿದ್ದಾರೆ. ಸೊ ಇದರಲ್ಲಿ ಅವ್ರ ಮೋಸ್ಟ್ಲಿ ಅವ್ರದ್ದು ಫೋನ್ ಲೊಕೇಶನ್ ಅಲ್ಲಿ ಯಾಕೆ ಬರ್ತಾ ಇದೆ ಅಂದ್ರೆ ಮೋಸ್ಟ್ಲಿ ದರ್ಶನ್ ಅವ್ರು ಹೇಳಿರ್ಬೋದು, ಇಲ್ಲಾಂದ್ರೆ ಅವ್ರ ಫ್ರೆಂಡ್ ಯಾರೋ ಬನ್ನಿ ಇವನೇನಾ ಇಲ್ವಾ ನೀವು ಸ್ವಲ್ಪ ನೋಡ್ಕೊಳ್ಳಿ, ಮನುಷ್ಯ ಅವನೇನಾ ನಿಮ್ಗೆ ಕೆಟ್ಟ ಮೆಸೇಜ್ ಕಳಿಸ್ತಾ ಇರೋದು ಅಂತ ಅವ್ರು ಹೋಗಿರ್ಬೋದು. ಬಟ್ ಅವರೇ ಮಾಡಿದ್ದಾರೆ ಅಂತ ಪವಿತ್ರ ಗೌಡ ಶೆಟ್ಟಿ ಜಾಗಕ್ಕೆ ಹೋಗಬಾರ್ದಾಗಿತ್ತು. ಮರ್ಡರ್ ಕೇಸಲ್ಲಿ ದರ್ಶನ್ನೇ ತಪ್ಪು ಮಾಡಿರೋದು. ಎಸ್, ಗಂಡನಾಗಿ ದರ್ಶನ್ ಸ್ಟೆಪ್ ತೆಗೆದುಕೊಳ್ಳುವಾಗ ಎಡವಿದ್ದಾರೆ. ಅವರ ಸ್ಟೆಪ್ ರಾಂಗ್ ಆಗಿದೆ. ಇಲ್ಲಿ ಪವಿತ್ರ ಮಾಡಿದಂತಹ ಒಂದೇ ಒಂದು ತಪ್ಪು ಅಂದ್ರೆ ಆಕೆ ಆ ಶೆಡ್ ಜಾಗಕ್ಕೆ ಹೋಗಿದ್ದು. ಅವರು ಕೂಡ ಇಲ್ಲಿ ಒಂದೆರಡು ಏಟು ಹೊಡೆದು ವಾನ್ ಮಾಡಿ ಕಳಿಸೋದಿಕ್ಕೆ ನೋಡಿದ್ದಾರೆ. ಆದ್ರೆ ಈತನೇನ ಬಂದು ನೋಡು ಅಂತ ಕನ್ಫರ್ಮೇಶನ್ಗೋಸ್ಕರ ದರ್ಶನ್ ಪವಿತ್ರ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಪತಿ ಹೇಳಿದ್ಮೇಲೆ ಪತ್ನಿ ಹೋಗ್ಲೇಬೇಕಲ್ವಾ ಅಂತ ತಮ್ಮ ಮಾಜಿ ಪತ್ನಿ ಬೆನ್ನಿಗೆ ನಿಂತಿದ್ದಾರೆ ಸಂಜಯ್ ಸಿಂಗ್. ನನ್ಗೆ ಗೊತ್ತಿಲ್ಲ ಸರ್, ಐ ಕಾಂಟ್ ಸ್ಪೀಕ್ ಎನಿಥಿಂಗ್ ಅಬೌಟ್ ದಟ್. ಯಾಕಂದ್ರೆ ನಾನು ಗೊತ್ತೇ ಇಲ್ಲ. ಐ ಹ್ಯಾವ್ ನಾಟ್ ಸೀನ್, ಐ ವಿಲ್ ನಾಟ್. ಇದು as a flow ಹೇಳ್ತಾರಲ್ವಾ, when the river flows it doesn't see the direction, it just wherever the way comes it just passes through. ಇವ್ರದ್ದು ಅದೇ ತರ ಆಗಿದೆ. ಆ ಫ್ಲೋ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಸ್ ಹ್ಯಾಪನ್ಡ್. ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಪವಿತ್ರ ಗೌಡ ಇಂಥ ಕೆಲಸ ಮಾಡಲ್ಲ ಸರ್. ಎಸ್ ಸರ್, ಬಿಕಾಸ್ ನೋಡಿ ಸರ್, ಐ ನೋ ಪವಿತ್ರ ಗೌಡ ಫ್ರಮ್ ವೆರಿ ಲಾಂಗ್ ಟೈಮ್. ಅವ್ರಿಗೆ ಅವ್ರ ಕೆರಿಯರ್ ಇಂಪಾರ್ಟೆಂಟ್, ಅವ್ರ ಗೋಲ್ ಇಂಪಾರ್ಟೆಂಟ್. ಒಂದು ಲೈಫ್ ಅಲ್ಲಿ ಒಂದು ಅಚೀವ್ ಮಾಡಬೇಕು ಅಂತ ಆ ಟಾರ್ಗೆಟ್ ಅವ್ರಿಗಿದೆ. ದೋ ವಿ ಆರ್ ಸಪರೇಟ್, ಬಟ್ ಅವ್ರದ್ದು ಗುಡ್ ಪಾಯಿಂಟ್ಸ್ ನಿಂಗೆ ಹೇಳ್ತಾ ಇದೀನಿ. ಶಿ ಇಸ್ ವೆರಿ ಗುಡ್ ಲೇಡಿ ಫಾರ್ ಮೇಕಿಂಗ್ ಹರ್ ಓನ್ ಲೈಫ್ ಸಕ್ಸಸ್ಫುಲ್. ಇನ್ನು ಪವಿತ್ರ ಕೊಲೆ ಮಾಡುವ ಮನಸ್ಥಿತಿಯವಳಲ್ಲ. ಒಂದೇಟು ಹೊಡೆದಿರಬಹುದು, ಆದ್ರೆ ಇಂತಹ ಕೃತ್ಯ ಮಾಡಲ್ಲ ಅಂತ ಮಾಜಿ ಪತಿ ಸಂಜಯ್ ಸಿಂಗ್ ಬಲವಾಗಿ ವಾದಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.